ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಲಿನ ಎನ್ವೈರ್ಮೆಂಟಲ್ ಎಜುಕೇಷನ್ ಮತ್ತು ಪೊಲ್ಯೂಷನ್ಸ್ನ ಬಗ್ಗೆ ನಾವು ನೋಡುವ. ಎನ್ವೈರ್ಮೆಂಟ್ ಎಜುಕೇಷನ್ ಅಂತ ಹೇಳಿದ್ರೇನು? ಎನ್ವೈರ್ಮೆಂಟ್ ಅಂತ ಹೇಳಿದರೆ ಪರಿಸರ. ನಾವು ಈ ಪರಿಸರವನ್ನು ಯಾವ ರೀತಿಯಲ್ಲಿ ನಾವು ನಮ್ಮ ಡೈಲಿ ಲೈಫಲ್ಲಿ ನಾವು ಮ್ಯಾನೇಜ್ ಮಾಡಬೇಕು. ಪರಿಸರವನ್ನು ನಾವು ಮ್ಯಾನೇಜ್ ಮಾಡದಿದ್ದರೆ ಮುಂದಿನ ಜನಾಂಗಕ್ಕೆ ಅಥವಾ ನಮ್ಮ ಮುಂದಿನ ಜೀವನಕ್ಕೆ ಅದು ತುಂಬ ಪಾಯ್ಸನಸ್ ಆಗಿ ಇರ್ತದೆ. ಸೊ ಅದರ ಬಗ್ಗೆ ಕಲಿಯುವುದಕ್ಕೆ ಎನ್ವೈರ್ಮೆಂಟ್ ಎಜುಕೇಷನ್ ಅಂತೇಳಿ ಹೇಳ್ತೇವೆ. ಯಾವ ರೀತಿಯಲ್ಲಿ ನಾವು ಎನ್ವೈರ್ಮೆಂಟನ್ನು ಕಾಪಾಡಬೇಕು, ನಮ್ಮ ಕೆಲಸಗಳನ್ನು ಯಾವ ರೀತಿಯಲ್ಲಿ ನಾವು ಮಾಡಿ, ನಮ್ಮ ಸ್ಕಿಲ್ಸನ್ನು ಯೂಸ್ ಮಾಡಿ ಎನ್ವೈರ್ಮೆಂಟನ್ನು ಹೇಗೆ ನಾವು ಕಾಪಾಡೋದು ಎಂಬುದರ ಬಗ್ಗೆ ನಾವು ನೋಡುವ. ಎನ್ವೈರ್ಮೆಂಟಲ್ ಎಜುಕೇಷನ್ ಈಸ್ ಅ ಪ್ರೊಸೆಸ್ ಬೈ ವಿಚ್ ಆ್ಯನ್ ಅವೇರ್ನೆಸ್ ಅಬೌಟ್ concern for and knowledge of the environment is created. Awareness about ನಮ್ಮ ಪರಿಸರದ ಬಗ್ಗೆ ನಾವು ಹೇಗೆ ಜಾಗೃತರಾಗಿರಬೇಕು. ಕನ್ಸರ್ನ್ ಫಾರ್ ಅಂತ ಹೇಳಿದರೆ ನಾವು ಅದಕ್ಕೆ ಹೇಗೆ ಕಾಪಾಡಬೇಕು, ನಾವು ಜಾಗ್ರತೆಯಿಂದ ಹೇಗೆ ಅದನ್ನು ನೋಡಿಕೊಳ್ಳಬೇಕು. ಅದೇ ರೀತಿ ನಾಲೆಜ್ ಆಫ್ ದಿ ಎನ್ವೈರ್ಮೆಂಟ್ ಅಂತ ಹೇಳಿದರೆ ನಮಗೆ ಎನ್ವೈರ್ಮೆಂಟ್ ಬಗ್ಗೆ ಅವೇರ್ನೆಸ್ ಮತ್ತು ಕನ್ಸರ್ನ್ ಇರಬೇಕಿದ್ರೆ ನಮಗೆ ಎನ್ವೈರ್ಮೆಂಟ್ ಅಥವಾ ಪರಿಸರದ ಬಗ್ಗೆ ಗೊತ್ತಿರಬೇಕು. ಅದು ಹೇಗೆ ಕ್ರಿಯೇಟ್ ಆಗಿದೆ, ಅದರಲ್ಲಿ ಏನೆಲ್ಲ ಇದೆ, ಅದು ಹೇಗೆ ನಾವು ಕಾಪಾಡ್ಬೋದು, ಇದನ್ನು ನಮಗೆ ಗೊತ್ತಿರಬೇಕು. ಸೊ ಫ್ರಮ್ ಅವೇರ್ನೆಸ್ ಆ್ಯಂಡ್ ನಾಲೆಜ್ ಪೀಪಲ್ ಗೆಟ್ ಮೋಟಿವೇಟೆಡ್ ಟು ಲರ್ನ್, ಟು ಪ್ರಿಸರ್ವ್, ಕನ್ಸರ್ವ್ ಆ್ಯಂಡ್ ಯುಟಿಲೈಸ್ ದ ಎನ್ವೈರ್ಮೆಂಟ್ ಇನ್ ಸೂಟೇಬಲ್ ಮ್ಯಾನರ್. ನಮಗೆ ಪರಿಸರದ ಬಗ್ಗೆ ಕಾಳಜಿ ಇದ್ದರೆ ಅವೇರ್ನೆಸ್, ಅದೇ ರೀತಿ ಪರಿಸರದ ಬಗ್ಗೆ ನಮಗೆ ನಾಲೆಜ್ ಇದ್ದರೆ, ನಾಲೆಜ್ ಅಂತ ಹೇಳಿದರೆ ಪರಿಸರದ ಬಗ್ಗೆ ನಮಗೆ ಗೊತ್ತಿರಬೇಕು. ಪರಿಸರ ಹೇಗೆ ನಾವು ಕಾಪಾಡೋದು, ಪರಿಸರ ಅಂದರೆ ಏನು ಅಂಥದ್ರ ಬಗ್ಗೆ ಗೊತ್ತಿದ್ದರೆ ನಾವು ಪ್ರಿಸರ್ವ್ ಮಾಡ್ಬೋದು, ಕಾಪಾಡ್ಬೋದು ಪರಿಸರವನ್ನು. ಅದೇ ರೀತಿ ಅದನ್ನು ಉಳಿಸ್ಬೋದು ಮುಂದಿನ ಜನಾಂಗಕ್ಕೆ. ಅದೇ ರೀತಿ ಅದನ್ನು ಯಾವ ರೀತಿಯಲ್ಲಿ ನಾವು ಯುಟಿಲೈಸ್ ಮಾಡಬೇಕು, ನಾವು ಯೂಸ್ ಮಾಡಿಕೊಳ್ಬೇಕು ಎನ್ವೈರ್ಮೆಂಟನ್ನು, ಅದರ ಬಗ್ಗೆ ನಮಗೆ ಒಂದು ಅವೇರ್ನೆಸ್ ಬರ್ತದೆ, ಕಾಳಜಿ ಬರ್ತದೆ. ದ ಕೈಂಡ್ ಆಫ್ ರೆಸ್ಪಾನ್ಸಿಬಲ್ ಯೂಸಸ್ ಬೆನಿಫಿಟ್ ನಾಟ್ ಓನ್ಲಿ ದ ಪ್ರೆಸೆಂಟ್ ಪಾಪ್ಯುಲೇಷನ್ ಬಟ್ ಆಲ್ಸೋ ದ ಫ್ಯೂಚರ್ ಜನರೇಷನ್. ನಾವು ಯಾವ ರೀತಿಯಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸ್ತೇವೆ, ಅದೇ ರೀತಿ ಪರಿಸರದ ಬಗ್ಗೆ ನಮಗೆ ನಾಲೆಜ್ ಇರ್ತದೆ, ಅದನ್ನು ನಾವು ಇವಾಗ ಸಹ ನಮ್ಮ ಪರಿಸರವನ್ನು ಈಗದ ಜನಾಂಗಕ್ಕೆ ಸಹ ನಾವು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡುವ ಹಾಗೆ ಮಾಡ್ಬೋದು, ಕಾಪಾಡ್ಬೋದು ಪರಿಸರವನ್ನು. ಅದೇ ರೀತಿ ಮುಂದಿನ ಜನಾಂಗಕ್ಕೆ ಸಹ ನಾವು ಆ ಪರಿಸರವನ್ನು ಕಾಪಾಡ್ಬೋದು. ಇವಾಗ ಪರಿಸರವನ್ನು ಯಾವ ರೀತಿಯಲ್ಲಿ ಕಾಪಾಡ್ಬೋದು? ಎನ್ವೈರ್ಮೆಂಟ್ ಎಜುಕೇಷನ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್ ಕಾಂಪೊನೆಂಟ್ಸ್. ಪರಿಸರದ ಬಗ್ಗೆ ಶಿಕ್ಷಣ ಅಂತ ಹೇಳಿದರೆ ಏನೆಲ್ಲ ಇರ್ತದೆ ಅದರಲ್ಲಿ? ನಾಲೆಜ್ ಆ್ಯಂಡ್ ಸೆನ್ಸಿಟಿವಿಟಿ ಟು ಎನ್ವೈರ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟಲ್ ಇಶ್ಯೂಸ್. ನಾಲೆಜ್ ಅಂದರೆ ನಮಗೆ ಪರಿಸರದ ಬಗ್ಗೆ ಮತ್ತು ಪರಿಸರದ ಸೆನ್ಸಿಟಿವಿಟಿ ಅಂತ ಹೇಳಿದರೆ ಅದರ ಉಪಯೋಗ್ಯತೆ ಏನಿದೆ, ಅದು ಎಷ್ಟು ಪ್ರೀಷಿಯಸ್ ಆಗಿದೆ, ಅದನ್ನು ನಾವು ಎನ್ವೈರ್ಮೆಂಟ್ ಎಜುಕೇಷನ್ನ ಬಗ್ಗೆ ನಾವು ನೋಡ್ಬೋದು. ಈಗ ಅಂಡರ್ಸ್ಟ್ಯಾಂಡಿಂಗ್ ಅವೇರ್ನೆಸ್ ಅಬೌಟ್ ಎನ್ವೈರ್ಮೆಂಟ್ ಚಾಲೆಂಜಸ್ ಆ್ಯಂಡ್ ದೇರ್ ಕಾಸಸ್. ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅವೇರ್ನೆಸ್. ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದರೆ ಅರ್ಥ ಮಾಡಿಕೊಳ್ಳೋದು, ಮತ್ತು ಅವೇರ್ನೆಸ್ ಅಂತ ಜಾಗೃತರಾಗೋದು. ಎನ್ವೈರ್ಮೆಂಟಲ್ ಚಾಲೆಂಜಸ್ ಅಂತ ಹೇಳಿದರೆ ಎನ್ವೈರ್ಮೆಂಟ್ನೊಂದಿಗೆ ನಾವು ಯಾವ ರೀತಿಯಲ್ಲಿ ಬದುಕಬೇಕು, ಅದನ್ನು ಸೇವ್ ಮಾಡಿ, ಅದನ್ನು ಪ್ರಿಸರ್ವ್ ಮಾಡಿ, ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನೋಡಿ ಯಾವ ರೀತಿಯಲ್ಲಿ ನಾವು ಅದರ ಒಟ್ಟಿಗೆ ಬದುಕಬಹುದು, ಮತ್ತು ಅದಕ್ಕೆ ಬೇಕಾದಂಥ ಯಾವ ರೀತಿಯ ಪ್ರೊಸೀಜರ್ಸ್ ನಾವು ಯೂಸ್ ಮಾಡಬೇಕು, ಯಾವ ರೀತಿಯಲ್ಲಿ ಅದನ್ನು ಯೂಸ್ ಮಾಡಬೇಕು, ಅದನ್ನು ಕಲಿಯುವ ಬಗ್ಗೆ. ನೀಡ್ ಫಾರ್ ಕೇರ್
ಅಂದರೆ ಎನ್ವೈರ್ಮೆಂಟನ್ನು ನಾವು ಹೇಗೆ ಜಾಗ್ರತೆಯಿಂದ ಕಾಪಾಡ್ಬೋದು, ಅದನ್ನು ಸುರಕ್ಷಿತವಾಗಿ ಇಡ್ಬೋದು. ಕನ್ಸರ್ನ್ ಟು ಮೇಂಟೈನ್, ಅದನ್ನು ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡಿಕೊಳ್ಳಬಹುದು ಅಥವಾ ಮೇಂಟೈನ್ ಮಾಡ್ಬೋದು, ಸರಿಯಾಗಿ ತೂಗಿಸ್ಬೋದು. ಹೆಲ್ದಿ ಎನ್ವೈರ್ಮೆಂಟ್ ಅಂತ ಹೇಳಿದರೆ ಈ ರೀತಿ ಮಾಡುವುದರಿಂದ ನಮಗೆ ಒಂದು ಒಳ್ಳೆಯ ಎನ್ವೈರ್ಮೆಂಟ್ ನಮಗೆ ಸಿಗ್ತದೆ. ಸ್ಕಿಲ್ಸ್ ಸೆಟ್ ಟು ಅಡ್ರೆಸ್ ದ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಅಂತ ಹೇಳಿದರೆ ಎನ್ವೈರ್ಮೆಂಟನ್ನು ನಾವು ಕಾಪಾಡುವುದು ಅಥವಾ ಅದನ್ನು ನಾವು ಸುರಕ್ಷಿತವಾಗಿ ಇಡುವುದರ ಬಗ್ಗೆ ನಾವು ನಮ್ಮ ದಿನನಿತ್ಯದ ಕೆಲಸ ಮಾಡುವಾಗ ನಮ್ಮ ಸ್ಕಿಲ್ಸನ್ನು ಯೂಸ್ ಮಾಡಿ, ನಮ್ಮ ಟ್ಯಾಲೆಂಟ್ಸನ್ನು ಯೂಸ್ ಮಾಡಿ ನಾವು ಅದನ್ನು ಜಾಗ್ರತೆಯಾಗಿ ಇಡ್ಬೋದು. ನಮ್ಮ ಕೆಲಸವನ್ನು ನಾವು ಮಾಡಬೇಕು, ಆದರೆ ಕೆಲಸವನ್ನು ಮಾಡುವಾಗ ಅದರ ಒಟ್ಟಿಗೆ ನಮ್ಮ ಎನ್ವೈರ್ಮೆಂಟನ್ನು ಕೂಡ ನಾವು ಜಾಗ್ರತೆಯಿಂದ ಇಡಬೇಕು. ಎಂಗೇಜ್ಮೆಂಟ್ ಇನ್ ಆ್ಯಕ್ಟಿವಿಟೀಸ್ ಟು ಇಂಪ್ರೂವ್ ಎನ್ವೈರ್ಮೆಂಟ್. ನಾವು ನಮ್ಮ ದಿನನಿತ್ಯದ ಕೆಲಸವನ್ನು ಮಾಡುವಾಗ, ನಮ್ಮ ಜೀವನವನ್ನು ನಾವು ಸಾರುವಾಗ ಈ ಪರಿಸರವನ್ನು ಸಹ ಯಾವ ರೀತಿಯಲ್ಲಿ ನಾವು ಅದನ್ನು ಕಾಪಾಡಿಕೊಂಡು ಹೋಗ್ಬೋದು ಎನ್ನುವುದರ ಬಗ್ಗೆ ನಾವು ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ಗಳಿಂದ ಅದನ್ನು ನಾವು ಇಂಪ್ರೂವ್ ಮಾಡಿಕೊಳ್ಬೋದು. ರಿಸಾಲ್ವ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್. ಪರಿಸರದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನು ನಾವು ಸರಿದೂಗಿಸಿ, ಅದನ್ನು ನಾವು ಹೋಗಲಾಡಿಸಿ ನಾವು ಮುಂದೆ ಹೋಗಬೇಕು. ಫಾರ್ ಎಕ್ಸಾಂಪಲ್, ನಾವು ವೆಹಿಕಲನ್ನು ಯೂಸ್ ಮಾಡುವಾಗ ವೆಹಿಕಲಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕ್ರಿಯೇಟ್ ಆಗ್ತದೆ, ಅದರಲ್ಲಿ ನಮಗೆ ಎನ್ವೈರ್ಮೆಂಟ್ ಹಾಳಾಗ್ತದೆ. ಸೊ ನಾವು ಏನು ಆದಷ್ಟು ಮಿನಿಮೈಸ್ ಆಗಿ ವೆಹಿಕಲನ್ನು ಯೂಸ್ ಮಾಡೋದು. 1-2-3 ಅಂಗಡಿಗೆ ಹೋಗಲಿಕ್ಕಿದ್ರೆ ಹತ್ತಿರದ್ದು ಒಂದು ಕಡೆ ಪಾರ್ಕ್ ಮಾಡಿ ನಾವು ಎಲ್ಲ ಅಂಗಡಿಗಳಿಗೆ ಹೋಗಿ ಮತ್ತೆ ಬಂದು ನಾವು, ಅಥವಾ ಅದು ಬಿಟ್ಟು ನಾವು ಪ್ರತಿಯೊಂದು ಅಂಗಡಿಗೆ ವೆಹಿಕಲ್ ತಗೊಂಡೇ ಹೋಗುವುದು, ಅದು ಆ ರೀತಿ ನಮ್ಮ ಸ್ಕಿಲ್ಸನ್ನು ಯೂಸ್ ಮಾಡಿ ನಾವು ಎನ್ವೈರ್ಮೆಂಟನ್ನು ಕಾಪಾಡಿಕೊಳ್ಳೋದು. ಆ್ಯಕ್ಟಿವಿಟೀಸ್ ಟು ರಿಸಾಲ್ವ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್. ನಾವು ನಮ್ಮ ಪರಿಸರದ ಏನು ಪ್ರಾಬ್ಲಮ್ಸ್ಗಳು ಇವೆ, ಅಡಚಣೆಗಳು ಇವೆ, ಅದನ್ನು ಹೇಗೆ ನಾವು ತೆಗೆದು ಹಾಕೋದು. ಯು ಕ್ಯಾನ್ ಬಿ ಅವೇರ್ ಆಫ್ ದಿ ಪ್ರಾಬ್ಲಮ್ಸ್ ಇನ್ ಯುವರ್ ಇಮಿಡಿಯೇಟ್ ಎನ್ವೈರ್ಮೆಂಟ್. ನಮ್ಮ ಸರೌಂಡಿಂಗ್ಸಲ್ಲಿ ಏನು ಪರಿಸರ ಇದೆ ಅದರ ಬಗ್ಗೆ, ಅದರಲ್ಲಿ ಇರುವಂಥ ಪ್ರಾಬ್ಲಮ್ಸ್ಗಳು, ಅಲ್ಲಿ ಏನು ಪರಿಸರಕ್ಕೆ ಅಡಚಣೆ ಆಗುವಂಥದ್ದು, ಪರಿಸರ ಹಾಳಾಗುವಂಥದ್ದು ಏನು ಪ್ರಾಬ್ಲಮ್ಸ್ ಇವೆ ಅದನ್ನು ನಾವು ಹುಡುಕಿಕೊಳ್ಬೇಕು. ಏನು ಪ್ರಾಬ್ಲಮ್ಸ್ ಇದೆ, ಸಾಧ್ಯ ಆದರೆ ಅದನ್ನು ನಾವು ತೆಗೆದು ಹಾಕಬೇಕು. ಯಾರಾದರೂ ಪ್ಲಾಸ್ಟಿಕ್ ಬಿಸಾಡ್ತಾರೆ, ಗಾರ್ಬೇಜ್ ತಂದು ಎಲ್ಲಿ ಬಿಸಾಡ್ತಾರೆ, ಅದನ್ನು ನಾವು ಏನು ಮಾಡ್ಬೋದು, ಅವರಿಗೆ ಹೇಳಿ ಅದು ಮಾಡದಾಗೆ ಅವರಿಗೆ ಮಾಡ್ಬೋದು. ಮೀನ್ಸ್ ಅವೇರ್. ನಾವು ನಮ್ಮ ಪರಿಸರದ ಬಗ್ಗೆ, ಅದು ಯಾರೂ ಹಾಳು ಮಾಡಲಿ ನಮ್ಮ ಪರಿಸರವನ್ನು, ಅದರ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ರೆಗ್ಯುಲರ್ ಕ್ಲೀನಿಂಗ್ ಡ್ರೈವ್ಸ್ ಅಂತ ಹೇಳಿದರೆ ನಾವು ಕ್ಲೀನ್ ಮಾಡಬೇಕು. ಅಂದರೆ ಪರಿಸರವನ್ನು ಅಲ್ಲಿ ನಮಗೆ ಏನು ಕಸ ಬಿದ್ದಿದ್ರೆ, ಏನು ಹಾಳಾಗುವಂಥದ್ದಿದ್ದರೆ, ಪೊಲ್ಯೂಷನ್ ಆಗುವಂಥದ್ದು ಅಂತ ಪರಿಸರವನ್ನು ಹಾಳು ಮಾಡುವಂಥದ್ದು ಏನಾದರೂ ಇದ್ದರೆ ಅದನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕು. ಅರೌಂಡ್ ನಮ್ಮ ಕಾಲೇಜಿನ ಸುತ್ತಮುತ್ತಲಾಗಿರ್ಬೋದು, ಮನೆಯ ಸುತ್ತಮುತ್ತ ಆಗಿರ್ಬೋದು, ಅಥವಾ ಪಬ್ಲಿಕ್ ಪ್ಲೇಸಸಲ್ಲಿ ಆಗಿರ್ಬೋದು, ಅಥವಾ ನೀವೊಂದು ಗಾರ್ಡನಿಗೆ ಹೋಗ್ತೀರಿ, ಅಲ್ಲಿ ಏನಾದರೂ ನಿಮಗೆ ಪರಿಸರವನ್ನು ಹಾಳು ಮಾಡುವಂಥದ್ದು ಅಥವಾ ಪೊಲ್ಯೂಷನ್ ಮಾಡುವಂಥದ್ದು ಏನಾದರೂ ನಿಮಗೆ ಕಂಡು ಬಂದರೆ ಅದನ್ನು ನಾವು ತೆಗೆಯುವುದು. ಕಸ ಬಿದ್ದದ್ದು ಇದ್ದರೆ ಕಸವನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕೋದು. ಮೀನ್ಸ್ ನಾವು ನಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಪರಿಸರವನ್ನು ಕಾಪಾಡಬೇಕು. ಯಾವಾಗಲೂ ಕ್ಲೀನಿಂಗನ್ನು ಮಾಡಿ, ಅಥವಾ ನಮಗೆ ಏನು ಕ್ಲೀನ್ ಇಲ್ಲ ಅಂತ ಕಾಣ್ತದೆ ಅದನ್ನು ಕ್ಲೀನ್ ಮಾಡಿ. ಮಿನಿಮೈಸ್ ದ ಯೂಸ್ ಆಫ್ ಪ್ಲಾಸ್ಟಿಕ್ಸ್ ಬೋತ್ ಅಟ್ ಹೋಮ್ ಆ್ಯಂಡ್ ಪಬ್ಲಿಕ್ ಪ್ಲೇಸಸ್. ನಾವು ಪ್ಲಾಸ್ಟಿಕ್ಸನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡಬೇಕು. ಸಪೋಸ್ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತೇವೆ ಆದರೆ ಕೂಡ ಅದನ್ನು ರೀಸೈಕಲ್ ಮಾಡುವಂಥ ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡೋದು. ಪ್ಲಾಸ್ಟಿಕ್ಸನ್ನು ದಿನಕ್ಕೆ ಒಂದೊಂದು ಕೆಲಸಕ್ಕೆ ಒಂದು ಸಲ ಹೋಗಿ ಏನಾದರೂ ವಸ್ತು ತರಲಿಕ್ಕೆ ಒಂದು ಪ್ಲಾಸ್ಟಿಕ್, ಮತ್ತೊಂದು ತರಲಿಕ್ಕೆ ಮತ್ತೊಂದು ಪ್ಲಾಸ್ಟಿಕ್, ಆ ರೀತಿ ಅಲ್ಲ. ನಾವು ಪ್ಲಾಸ್ಟಿಕ್ಸನ್ನು ಆದಷ್ಟು ಕಡಿಮೆ ಯೂಸ್ ಮಾಡೋದು. ಸಾಧ್ಯವಾದರೆ ನಮಗೆ ರೀಯೂಸೇಬಲ್ ಬ್ಯಾಗ್ಸನ್ನು ನಾವು ಯೂಸ್ ಮಾಡೋದು. ಕಾಟನ್ ಇದ್ದು, ಪೇಪರ್ ಇದ್ದು, ಈ ರೀತಿಯ ಬ್ಯಾಗ್ಸ್ಗಳನ್ನು ನಾವು ಯೂಸ್ ಮಾಡೋದು. ನೆಕ್ಸ್ಟ್, ಕನ್ಸರ್ವಿಂಗ್
ಎಲೆಕ್ಟ್ರಿಸಿಟಿ ಬೈ ಸ್ವಿಚ್ಚಿಂಗ್ ಆಫ್ ಲೈಟ್ಸ್. ನಮ್ಮ ರೆಗ್ಯುಲರ್ ಲೈಫಲ್ಲಿ ನಾವು ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತೇವೆ. ಎಲೆಕ್ಟ್ರಿಸಿಟಿ ಯೂಸ್ ಮಾಡುವಾಗ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಾಗ ಸಹ ನಮ್ಮ ಪರಿಸರ ಮಾಲಿನ್ಯ ಆಗ್ತದೆ. ಸೊ ಎಲೆಕ್ಟ್ರಿಸಿಟಿಯನ್ನು ನಾವು ಯೂಸ್ ಮಾಡುವಾಗ ನಾವು ಆದಷ್ಟು ಕಡಿಮೆಯಲ್ಲಿ ನಾವು ಎಲೆಕ್ಟ್ರಿಸಿಟಿ ಯೂಸ್ ಮಾಡೋದು. ನಾವು ನಮ್ಮ ಕಾಲೇಜಲ್ಲಿ ಅಥವಾ ಆಫೀಸಸಲ್ಲಿ ಅಥವಾ ಬೇರೆ ಪಬ್ಲಿಕ್ ಪ್ಲೇಸಸಲ್ಲಿ ಇದ್ದಲ್ಲಿ ಸಪೋಸ್ ನಾವು ಎಲೆಕ್ಟ್ರಿಸಿಟಿ ಯೂಸ್ ಆಗ್ತದೆ, ಅದು ಯೂಸ್ ಇಲ್ಲ ಅಂತ ಹೇಳಿದರೆ ಹೋಗಲಿ, ನಮಗೆ ಯಾಕೆ ಬೇಕು, ಅವರದ್ದು ಹಾಳಾಗೋದು ಅಂತ ಹೇಳಿ ನಾವು ಸುಮ್ಮನೆ ಇರುವುದಲ್ಲ. ನಮಗೆ ಅದು ಆಫ್ ಮಾಡಿ ಅದನ್ನು ಉಳಿಸುವ ಚಾನ್ಸಸ್ ಇದ್ದರೆ ನಾವು ಉಳಿಸಲಿಕ್ಕೆ ನೋಡಬೇಕು. ಸುಮ್ಮನೆ ಯಾರ್ದು ನಮ್ಮ ಹಣ ಹೋಗುವುದಿಲ್ಲ, ಅವರ ಹಣ ಹೋಗ್ತದೆ ಅಂತ ಹೇಳಿ ಆ ರೀತಿಯ ಫೀಲಿಂಗಲ್ಲಿ ನಾವು ಅದನ್ನು ಬಿಟ್ಟು ಬಿಡುವುದಲ್ಲ. ಕನ್ಸರ್ವಿಂಗ್ ವಾಟರ್, ನೀರು ಯೂಸ್ ಮಾಡುವಾಗ ಸಹ ಅಷ್ಟೇ. ನೀವು ನಿಮ್ಮ ಮನೆಯ ನೀರು ಅಥವಾ ಬೇರೆಯವರ ಮನೆಯ ನೀರು ಯೂಸ್ ಮಾಡೋದು ಬಿಡಿ, ಅಥವಾ ಪಬ್ಲಿಕ್ ಪ್ಲೇಸಸಲ್ಲಿ ನೀರು ಯೂಸ್ ಮಾಡಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನೇ ನೀವು ಯೂಸ್ ಮಾಡಬೇಕು. ನೀರನ್ನು ಯಾವಾಗಲೂ ನೀವು ಹಾಳು ಮಾಡಬಾರ್ದು. ಯಾವ ಪ್ಲೇಸಿದ್ದು ನೀರು ಕೂಡ ಆಗಿರಲಿ, ಅದು ನಮ್ಮ ಎನ್ವೈರ್ಮೆಂಟಿದ್ದು ನೀರು, ಅದರಿಂದ ನಾವು ಸೇವ್ ಮಾಡಬೇಕು. ಈ ರೀತಿ ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿಂದ ನಮ್ಮ ಪರಿಸರವನ್ನು ನಾವು ಏನು ಮಾಡ್ಬೋದು, ಕಾಪಾಡ್ಬೋದು. ಸೊ ನೋಡಿ, ಪರಿಸರವನ್ನು ಕಾಪಾಡಲಿಕ್ಕೆ 3 ಮೇನ್ ಥಿಂಗ್ಸ್, ಎನ್ವೈರ್ಮೆಂಟ್ ಎಜುಕೇಷನಲ್ಲಿ 3 ಮೇನ್ ಥಿಂಗ್ಸ್ ಬರ್ತದೆ: ಅವೇರ್ನೆಸ್, ಆ್ಯಟಿಟ್ಯೂಡ್ ಮತ್ತು ಆ್ಯಕ್ಷನ್. ಅವೇರ್ನೆಸ್ ಅಂತ ಹೇಳಿದರೆ ಜಾಗೃತರಾಗಿರುವುದು. ಜಾಗ್ರತೆ ಹೇಗೆ ವಹಿಸೋದು? ನಾವು ಪರಿಸರದ ಬಗ್ಗೆ ನಾವು ಕಲಿತುಕೊಳ್ಬೇಕು. ಪರಿಸರ ಏನು, ಪರಿಸರಕ್ಕೆ ನಾವು ಹೇಗೆ ಕಾಪಾಡ್ಬೋದು, ಹೇಗೆ ಅದು ಕೆಲಸ ಮಾಡ್ತದೆ ಪರಿಸರ, ಅದರಲ್ಲಿ ಏನೆಲ್ಲ ಪ್ರೊಸೆಸಸ್ ಆಗ್ತದೆ, ಇದನ್ನೆಲ್ಲ ನಾವು ಕಲಿತುಕೊಳ್ಬೇಕು. ಮತ್ತು ಸ್ಕಿಲ್ಸ್, ನಾವು ಪರಿಸರವನ್ನು ಕಾಪಾಡಲಿಕ್ಕೆ ಮುಂದಿನ ಜನಾಂಗಕ್ಕೆ ಅಥವಾ ನಮ್ಮ ಜನಾಂಗಕ್ಕೆ ಏನೆಲ್ಲ ನಮ್ಮ ಆ್ಯಕ್ಟಿವಿಟೀಸ್ಗಳ ಮುಖಾಂತರ ನಾವು ಕಾಪಾಡ್ಬೋದು, ಇದರ ಬಗ್ಗೆ ಸಹ ನಾವು ಕಲಿತುಕೊಳ್ಳೋದು. ಇದಕ್ಕೆ ಅವೇರ್ನೆಸ್ ಅಂತ ಹೇಳ್ತೇವೆ. ನಾವು ನಮ್ಮ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸೋದು. ಆ್ಯಟಿಟ್ಯೂಡ್, ನಮ್ಮ ಒಂದು ಆ್ಯಟಿಟ್ಯೂಡ್ನಿಂದ ನಾವು ಯಾವ ರೀತಿಯಲ್ಲಿ ನಾವು ಪರಿಸರವನ್ನು ಕಾಪಾಡ್ಬೋದು. ಕನ್ಸರ್ನ್, ಪರಿಸರದ ಬಗ್ಗೆ ನಮಗೆ ಕಾಳಜಿ ಇರಬೇಕು. ನಮ್ಮ ಪರಿಸರ ನಮಗೇನು ಇರಲಿ ಅಂತ ಹೇಳಿ ಬಿಡೋದು ಅಲ್ಲ, ನಮಗೆ ನಮ್ಮ ಪರಿಸರ ಎಂಬ ಬಗ್ಗೆ ಒಂದು ಫೀಲಿಂಗ್ ಇರಬೇಕು. ಮತ್ತು ಸಿಟಿಸನರಿ ಮೀನ್ಸ್ ನಾವು ಈ ಪರಿಸರದ ಜನಾಂಗ, ನಮ್ಮ ಮುಂದಿನ ಜನಾಂಗಕ್ಕೆ ಸಹ ಈ ಪರಿಸರ ಬೇಕು ಎಂಬ ಬಗ್ಗೆ ನಮಗೆ ಒಂದು ಕಾಳಜಿ ಇರಬೇಕು. ಆ್ಯಕ್ಷನ್, ನಾವು ಮಾಡುವಂಥ ದಿನನಿತ್ಯದ ಕಾರ್ಯಗಳಲ್ಲಿ ನಾವು ನಮ್ಮ ಪರಿಸರವನ್ನು ಕಾಪಾಡುವ ಒಂದು ಕಾಳಜಿಯನ್ನು ಸಹ ವಹಿಸಬೇಕು. ಬೇರೆ ಬೇರೆ ರೀತಿಯಲ್ಲಿ ನಾವು ಹುಡುಕಿಕೊಂಡು ಯಾವ ರೀತಿಯಲ್ಲಿ ನಾವು ಪರಿಸರವನ್ನು ಕಾಪಾಡ್ಬೋದು, ಅಥವಾ ಪಾರ್ಟಿಸಿಪೇಷನ್, ನಾವು ಪಬ್ಲಿಕ್ ಪ್ಲೇಸ್ ಆಗಿರ್ಬೋದು, ಗಾರ್ಡನ್ಸ್ ಆಗಿರ್ಬೋದು, ಅಥವಾ ನಮ್ಮ ಮನೆ ಆಗಿರ್ಬೋದು, ಮನೆಯ ಸುತ್ತಮುತ್ತ ಆಗಿರ್ಬೋದು, ಆಫೀಸಿನ ಸುತ್ತಮುತ್ತ ಆಗಿರ್ಬೋದು, ಕಾಲೇಜಿನ ಸುತ್ತಮುತ್ತ ಆಗಿರ್ಬೋದು, ಯಾವ ರೀತಿಯಲ್ಲಿ ನಾವು ನಮ್ಮ ಪರಿಸರವನ್ನು ಕಾಪಾಡ್ಬೋದು ಎಂಬ ಬಗ್ಗೆ ನಮಗೆ ನಾವು ಮಾಡುವಂಥ ಕೆಲಸದಲ್ಲಿ ನಾವು ತೋರಿಸಿಕೊಡಬೇಕು. ಬೇರೆಯವರಿಗೆ ಸಹ ನಾವು ತೋರಿಸಿಕೊಡಬೇಕು. ಬೇರೆಯವರು ಪರಿಸರವನ್ನು ಕಾಪಾಡೋದಿಲ್ಲ, ಅವರಿಗೆ ಹೇಳಬೇಕು ಯಾವ ರೀತಿಯಲ್ಲಿ ನಾವು ಪರಿಸರವನ್ನು ಕಾಪಾಡ್ಬೋದು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಕೆಲವು ನಾವು ಪರಿಸರವನ್ನು ಯಾವ ರೀತಿಯಲ್ಲಿ ನಾವು ಕಾಪಾಡ್ಬೋದು ಎಂಬುದರ ಬಗ್ಗೆ 4 ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಒನ್, ರೀಸೈಕ್ಲಿಂಗ್ 1 ಅಲ್ಯೂಮಿನಿಯಂ ಕ್ಯಾನ್ ಸೇವ್ಸ್ ಇನಫ್ ಎಲೆಕ್ಟ್ರಿಸಿಟಿ ಟು ಪವರ್ ಎ TV ಫಾರ್ 3 hours. ನಾವು ಒಂದು ಅಲ್ಯೂಮಿನಿಯಮಿದ್ದು ಪಾತ್ರೆಯನ್ನು ನಾವು ರೀಸೈಕಲ್ ಮಾಡಲಿಕ್ಕೆ, ಅಂದರೆ ಬಿಸಾಡುವ ಬದಲಿಗೆ, ತೋಟದಲ್ಲಿ ಅಥವಾ ಎಲ್ಲಿಯೆಲ್ಲ ಬಿಸಾಡುವ ಬದಲಿಗೆ ಅದನ್ನು ನಾವು ಗುಜ್ರಿಯವರಿಗೆ ಕೊಟ್ಟರೆ ಅವರು ರೀಸೈಕಲ್ ಮಾಡ್ತಾರೆ. ಆ ರೀತಿ ಮಾಡುವುದರಿಂದ ನಮಗೆ 3 ಗಂಟೆಗೆ ಎಲೆಕ್ಟ್ರಿಸಿಟಿ ಎಷ್ಟು ನಮಗೆ ಬೇಕು ಅದನ್ನು ನಮಗೆ ಸೇವ್ ಮಾಡಲಿಕ್ಕೆ ಆಗ್ತದೆ. ಅಷ್ಟು ಖರ್ಚನ್ನು ನಾವು ಉಳಿಸ್ಬೋದು. ಎಷ್ಟು ಪವರ್ ಸಪ್ಲೈ ನಮಗೆ 3 ಗಂಟೆಗೆ ಬೇಕು ಅದನ್ನು ನಾವು ಸೇವ್ ಮಾಡಿದಾಗೆ ಆಗ್ತದೆ. ಅದೇ ರೀತಿ ಸೆಕೆಂಡ್, ಇಫ್ ಎವ್ರಿ ನ್ಯೂಸ್ ಪೇಪರ್ ವಾಸ್ ರೀಸೈಕಲ್ಡ್, ನ್ಯೂಸ್ ಪೇಪರ್ ನಿಮ್ಮ ಮನೆಗೆ ಬರ್ತದೆ, ಅದನ್ನು ಬೇಕಾಬಿಟ್ಟು ಬಿಸಾಡುವ ಬದಲಿಗೆ ಅದನ್ನು ನಾವು ರೀಸೈಕಲ್ ಮಾಡಲಿಕ್ಕೆ ಕೊಟ್ಟರೆ ವಿ ಕುಡ್ ಸೇವ್ ಅಬೌಟ್ ಇಷ್ಟು ಮಿಲಿಯ 250 ಮಿಲಿಯ ಮರಗಳನ್ನು ನಾವು 1 ವರ್ಷದಲ್ಲಿ ಉಳಿಸ್ಬೋದು. 2250 ಮಿಲಿಯ ಮರಗಳನ್ನು ನಾವು 1 ವರ್ಷದಲ್ಲಿ ಉಳಿಸ್ಬೋದು. ನಾವು
ನಾವು ಯೂಸ್ ಮಾಡುವಂಥ ಪೇಪರ್, ಪ್ರತಿಯೊಂದು ಪೇಪರನ್ನು ನಾವು ರೀಸೈಕಲ್ ಮಾಡಲಿಕ್ಕೆ ಕೊಟ್ಟರೆ, ಬಿಸಾಡುವ ಬದಲಿಗೆ. ಥರ್ಡ್ ಒನ್, recycled paper requires 64% less energy than making a paper for virgin wood pulp. ಮರದಿಂದ, ಅದರ ಪಲ್ಪಿಂದ, ಅದರ ತಿರುಳಿಂದ ಒಂದು ಪೇಪರನ್ನು ಮಾಡುವುದಕ್ಕಿಂತ ನಾವು ಯೂಸ್ ಮಾಡಿದ ನ್ಯೂಸ್ ಪೇಪರನ್ನು ರೀಸೈಕಲ್ ಮಾಡುವುದರಿಂದ 64% ಎನರ್ಜಿಯನ್ನು ಕಡಿಮೆ ಖರ್ಚು ಮಾಡ್ಬೋದು. 64% ನೋಡಿ, ಅರ್ಧಕ್ಕಿಂತ ಜಾಸ್ತಿ ಪರ್ಸೆಂಟ್ ಎನರ್ಜಿಯನ್ನು ನಾವು ಮೀನ್ಸ್ ಹೊಸ ಪೇಪರ್ ಮಾಡೋದಕ್ಕಿಂತ ಇದ್ದ ಪೇಪರನ್ನೇ ರೀಸೈಕಲ್ ಮಾಡೋದರಿಂದ ಅಷ್ಟು ಎನರ್ಜಿಯನ್ನು ನಾವು ಸೇವ್ ಮಾಡ್ಬೋದು. ನಾಲ್ಕನೆಯದು, ರೀಸೈಕ್ಲಿಂಗ್ 1 glass bottle ಸೇವ್ಸ್ ಇನಫ್ ಎನರ್ಜಿ ಟು ರನ್ ಎ 100 watt ಲೈಟ್ ಬಲ್ಬ್ ಫಾರ್ 4 hours. ಒಂದು ಗ್ಲಾಸಿದ್ದು ಬಾಟಲನ್ನು ನಾವು ರೀಸೈಕಲ್ ಮಾಡಿದ್ದರಿಂದ ನಮಗೆ 100 ವ್ಯಾಟ್ ಲೈಟಿದ್ದು ಬಲ್ಬನ್ನು 4 ಗಂಟೆ ಉರಿಸಲಿಕ್ಕೆ ಎಷ್ಟು ಎನರ್ಜಿ ಬೇಕೋ ಅಷ್ಟನ್ನು ನಾವು ಸೇವ್ ಮಾಡ್ಬೋದು, ಒಂದು ಬಾಟಲನ್ನು ನಾವು ರೀಸೈಕಲ್ ಮಾಡಿದ್ದರಿಂದ. ನೆಕ್ಸ್ಟ್ ಫಿಫ್ತ್ ಒನ್ ಏನು, 75% ಆಫ್ ಎವ್ರಿ ವೆಹಿಕಲ್ ಈಸ್ ರೀಸೈಕಲೇಬಲ್. ಒಂದು ವೆಹಿಕಲಲ್ಲಿ 75% ಭಾಗವನ್ನು ನಾವು ರೀಸೈಕಲ್ ಮಾಡಲಿಕ್ಕೆ ಆಗ್ತದೆ. ಸೊ ನಮ್ಮ ವೆಹಿಕಲ್ಗಳು ಹಾಳಾದರೆ ಮೂಲೆಗೆ ಹಾಕಿ ಇಡುವುದಲ್ಲ, ನಾವು ಅದನ್ನು ರೀಸೈಕಲ್ ಮಾಡಲಿಕ್ಕೆ ಕೊಡಬೇಕು. ಇದು ಜಸ್ಟ್ 5 ಉದಾಹರಣೆಗಳು ನಿಮಗೆ ಯಾವ ರೀತಿಯಲ್ಲಿ ನೀವು ನಿಮ್ಮ ಡೈಲಿ ಲೈಫಲ್ಲಿ ನಾವು ಪರಿಸರವನ್ನು ಕಾಪಾಡ್ಬೋದು ಹೇಳಿ. ಪರಿಸರ ಯಾವ ರೀತಿಯಲ್ಲಿ ಮಾಲಿನ್ಯಗೊಳ್ತದೆ? ಪೊಲ್ಯೂಷನ್ ಅಂತ ಹೇಳಿದರೆ ಮಾಲಿನ್ಯ. ಹೇಗೆ ಮಾಲಿನ್ಯ? ಪೊಲ್ಯೂಷನ್ ಈಸ್ ದ ಡಿಸ್ಟರ್ಬೆನ್ಸ್ ಕಾಸ್ಡ್ ಟು ದ ಎನ್ವೈರ್ಮೆಂಟ್ ಬೈ ಸರ್ಟನ್ ಫಿಸಿಕಲ್, ಕೆಮಿಕಲ್ ಆರ್ ಬಯಾಲಜಿಕಲ್ ಚೇಂಜಸ್. ಪೊಲ್ಯೂಷನ್ ಅಂತ ಹೇಳಿದರೆ ಅದು ನಾವು ಎನ್ವೈರ್ಮೆಂಟಿಗೆ ಡಿಸ್ಟರ್ಬ್ ಮಾಡೋದು. ಕೆಲವು ನಮ್ಮ ಫಿಸಿಕಲ್ ಅಂತ ಹೇಳಿದರೆ ನಾವು ಮಾಡುವಂಥ ಏನಾದರೂ ಕೆಲಸದಿಂದ, ಕೆಮಿಕಲ್ಸನ್ನು ಯೂಸ್ ಮಾಡಿದ್ರಿಂದ, ಅಥವಾ ಬಯಾಲಜಿಕಲ್ ಚೇಂಜಸ್, ಮರಗಳನ್ನು ಕಡಿಯುವುದು ಅಥವಾ ಬೇರೆ ಮರಗಳನ್ನು ನೆಡುವುದಿಲ್ಲ, ಈ ರೀತಿಯ ಚೇಂಜಸ್ಸಿಂದ ಪೊಲ್ಯೂಷನ್ ಆಗ್ತದೆ. ಸಬ್ಸ್ಟ್ಯಾನ್ಸಸ್, ಯಾವುದರ ಮುಖಾಂತರ ಪೊಲ್ಯೂಷನ್ ಆಗ್ತದೆ, ಯಾವ ವಸ್ತುವಿನಿಂದ ನಿಮಗೆ ಪೊಲ್ಯೂಷನ್ ಆಗ್ತದೆ ಅದಕ್ಕೆ ಪೊಲ್ಯೂಟೆಂಟ್ಸ್ ಅಂತೇಳಿ ಹೇಳ್ತಾರೆ. ಸಮ್ ಪೊಲ್ಯೂಟೆಂಟ್ಸ್ ಆರ್ ನ್ಯಾಚುರಲ್. ಪೊಲ್ಯೂಟೆಂಟ್ಸ್ ಅಂತ ಹೇಳಿದರೆ ಯಾವುದು ಮಾಲಿನ್ಯವನ್ನು ಮಾಡಲಿಕ್ಕೆ ಕಾರಣ ಆಗುವ ವಸ್ತುವಿಗೆ ಪೊಲ್ಯೂಟೆಂಟ್ ಅಂತ ಹೇಳ್ತಾರೆ. ಸೊ ಕೆಲವು ಪೊಲ್ಯೂಟೆಂಟ್ಸ್ ನ್ಯಾಚುರಲ್ ಆಗಿರ್ಬೋದು. ಇವಾಗ ಸೂರ್ಯನಿಂದ ಬರುವಂಥ ಕಿರಣಗಳು, UV ರೇಸ್, ಅದು ನ್ಯಾಚುರಲ್. ಕೆಲವು ಸಲ ಫ್ಲಡ್ ಬರ್ತದೆ, ಅದು ನ್ಯಾಚುರಲ್. ಅಥವಾ ಕೆಲವು ಸಲ ಸುಂಟರ ಗಾಳಿ ಬರ್ತದೆ, ಅದು ನ್ಯಾಚುರಲ್. ವೈಲ್ ಸಮ್ ಆರ್ ಕಾಸ್ಡ್ ಬೈ ದ ಹ್ಯೂಮನ್ ಆ್ಯಕ್ಟಿವಿಟಿ. ಕೆಲವು ನಾವು ಮಾಡುವ ಕೆಲವು ಬೇರೆ ಬೇರೆ ಕೆಲಸಗಳಿಂದ ಆಗುವಂಥ ಪೊಲ್ಯೂಷನ್. ನಾವು ಡ್ರೈವಿಂಗ್ ಮಾಡ್ತೇವೆ, ಒಂದು ವೆಹಿಕಲನ್ನು ತಗೊಂಡೋಗ್ತೇವೆ. ಆ ವೆಹಿಕಲನ್ನು ತಗೊಂಡು ಹೋಗುವಾಗ ಅದರಿಂದ ಬರುವಂಥ ಹೊಗೆ ಕಾರ್ಬನ್ ಡೈಆಕ್ಸೈಡ್, ಅದು ನಮಗೆ ಪರಿಸರವನ್ನು ಮಾಲಿನ್ಯಗೊಳಿಸ್ತದೆ. ಅಥವಾ ನಾವು ಮರಗಳನ್ನು ಕಡಿಯುತ್ತೇವೆ, ಆವಾಗ ನಮ್ಮ ಪರಿಸರ ಏನಾಗುವುದಿಲ್ಲ, ಪುನಃ ಅದು ರೀಸೈಕಲ್ ಆಗುವುದಿಲ್ಲ. ಮರಗಳನ್ನು ಕಡಿದ್ರೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಹೋಗುವುದಿಲ್ಲ ಪರಿಸರದಲ್ಲಿ ಆದಂಥದ್ದು. ಸೊ ಅದು ಒಂದು ಹ್ಯೂಮನ್ ಆ್ಯಕ್ಟಿವಿಟಿ. ಸೊ ಮನುಷ್ಯರು ಕೂಡ ಪೊಲ್ಯೂಟೆಂಟ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ನ್ಯಾಚುರಲಿ ಕೂಡ ಪೊಲ್ಯೂಟೆಂಟ್ ಆಗ್ಬೋದು. ಪೊಲ್ಯೂಷನ್ ರೆಫರ್ ಟು ದ ಅನ್ಕಂಟ್ರೋಲ್ಡ್ ಕಂಟ್ಯಾಮಿನೆಂಟ್ of natural resources necessary for all living beings to survive on earth. These pollutions affect the lives of all living beings of the planet. ಪೊಲ್ಯೂಷನ್ ಆದರೆ ಅದು ನಮ್ಮ ಜೀವನವನ್ನು ಹಾಳು ಮಾಡ್ತದೆ, ನಮಗೆ ಜೀವಿಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಇದು ಪೊಲ್ಯೂಷನ್. ಸೊ ಈ ಪೊಲ್ಯೂಷನ್ಸ್ ಯಾವುದೆಲ್ಲ ಇದೆ, ಯಾವ ಪೊಲ್ಯೂಟೆಂಟ್
ಯಾವುದನ್ನು ಪೊಲ್ಯೂಷನ್ ಮಾಡ್ತದೆ ಇದರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಇಲ್ಲಿಗೆ ಈ ವಿಡಿಯೋ ಮುಗಿಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದೆಲ್ಲ ಪೊಲ್ಯೂಷನ್ಸ್ ಇದೆ ಮತ್ತು ಯಾವುದೆಲ್ಲ ಪೊಲ್ಯೂಟೆಂಟ್ಸ್ ಯಾವ ರೀತಿಯ ಪೊಲ್ಯೂಷನಿಗೆ ಕಾರಣವಾಗ್ತದೆ ಇದರ ಬಗ್ಗೆ ನಾವು ನೋಡುವ. ಥ್ಯಾಂಕ್ ಯು ವೆರಿ ಮಚ್.